ಕರ್ನೂಲ್ನಲ್ಲಿ ಖಾಸಗಿ ಬಸ್ಸು ಇದ್ದಕ್ಕಿದ್ದ ಹಾಗೆ ಬೆಂಕಿಯಿಂದ ಹೊತ್ತಿ ಸುಟ್ಟು ಕರಕಲಾಯಿತು. 20 ಜನ ಎಲ್ಲ ಸಾವನ್ನಪ್ಪಿದ್ರು. ಇದಾದ ಮೇಲೆ ರಾಜ್ಯದಲ್ಲಿ ಆರ್ಟಿಒ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ನಿನ್ನೆ ಜಯನಗರ ಆರ್ಟಿಒ ಅಧಿಕಾರಿ ವಿಪಿ ರಮೇಶ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ ಖಾಸಗಿ ಬಸ್ಗೆ ಬಿಸಿ ಮುಟ್ಟಿಸುವ ಕೆಲಸ ಆಗಿದೆ. ಬೆಂಗಳೂರಿನಿಂದ ಹೋಗುವಂತಹ ಎಲ್ಲ ಬಸ್ಸುಗಳನ್ನು ಕೂಡ ಪರಿಶೀಲನೆ ನಡೆಸಲಾಗ್ತಿದೆ. ಮಂತ್ರಿಮಾಲು, ಕಲಾಸಿಪಾಳ್ಯ, ರಾಜಾಜಿನಗರ ಸೇರಿದಂತೆ ಬೆಂಗಳೂರಿನ 10 ಕಡೆ ಬಸ್ಸುಗಳ ತಪಾಸಣೆ ಆಗಿದೆ. ಪ್ಯಾಸೆಂಜರ್ ಲಗೇಜ್ ಹೊರತುಪಡಿಸಿ ಬಸ್ನ ಕೆಳಗಡೆ ಹಾಗೂ ಮೇಲ್ಭಾಗದಲ್ಲಿ ಲಗೇಜ್ ತುಂಬಿರುವ ಖಾಸಗಿ ವಾಹನಗಳನ್ನು ಸೀಸ್ ಮಾಡುವಂತಹ ಕೆಲಸ ಕೂಡ ಆಯ್ತಂತೆ. ಬೆಂಗಳೂರಿನಿಂದ ಗೋವಾಕ್ಕೆ ಹೋಗ್ತಾ ಇದ್ದಂತಹ ಖಾಸಗಿ ಬಸ್ಸನ್ನು ಸೀಸ್ ಮಾಡಲಾಯಿತು. ಪ್ರಯಾಣಿಕರ ಲಗೇಜನ್ನು ಹೊರತುಪಡಿಸಿ ಕಮರ್ಷಿಯಲ್ ಆಗಿ ಲಗೇಜನ್ನು ಹಾಕಲಾಗಿತ್ತು. ಎಮರ್ಜೆನ್ಸಿ ಎಕ್ಸಿಟ್ ಡೋರು ಈ ಎಲ್ಲ ಕಡೆಗಳಲ್ಲೂ ಕೂಡ ಲಗೇಜ್ ತುಂಬಿದ್ರಂತೆ. ಹಾಗಾಗಿಯೇ ಈ ಕ್ರಮವನ್ನು ತೆಗೆದುಕೊಂಡಿದ್ದೇವೆ ಅಂಥೇಳಿ ಆರ್ಟಿಒ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಕರ್ನೂಲ್ ಬಸ್ ದುರಂತದ ಬೆನ್ನಲ್ಲೇ ಆರ್ಟಿಒ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಅದರಲ್ಲೂ ಕೂಡ ಬೆಂಗಳೂರಿನಿಂದ ಹೊರ ಹೋಗುವಂತಹ ಖಾಸಗಿ ಬಸ್ಗಳ ತಪಾಸಣೆಗೆ ಮುಂದಾಗಿದ್ದಾರೆ. ನಾನಿವತ್ತು ಬೆಂಗಳೂರಿನ ಮಂತ್ರಿಮಾಲ್ ಸಮೀಪದಲ್ಲಿರ್ತಕ್ಕಂತಹ ಮೆಜೆಸ್ಟಿಕ್ ಮುಂಭಾಗದ ರಸ್ತೆಯಲ್ಲಿದ್ದೇನೆ. ನೋಡಬಹುದಾಗಿದೆ, ಈಗಾಗಲೇ ಸಾಕಷ್ಟು ಒಂದು ಖಾಸಗಿ ವಾಹನಗಳನ್ನ ಕೂಡ ನಿಲ್ಲಿಸುವಂತಹ ಒಂದು ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಪ್ರಮುಖವಾಗಿ ಪ್ರಯಾಣಿಕರ ಲಗೇಜನ್ನು ಹೊರತುಪಡಿಸಿ ಎಕ್ಸ್ಟ್ರಾ ಆಗಿರ್ತಕ್ಕಂತಹ ಲಗೇಜನ್ನು ತುಂಬಿರ್ತಕ್ಕಂಥ ಕೂಡ ಇಲ್ಲಿ ಸೀಜ್ ಮಾಡುವಂತಹ ಒಂದು ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಪ್ರಮುಖವಾಗಿ ಬಸ್ನ ಕೆಳಭಾಗದಲ್ಲಿರ್ಬೋದು, ಮೇಲ್ಭಾಗದಲ್ಲಿರ್ಬೋದು ಪ್ರಯಾಣಿಕರ ಲಗೇಜ್ ಉಳಿದಂತಹ ಒಂದು ಲಗೇಜನ್ನು ಇರ್ತಕ್ಕಂತಹ ಒಂದು ಪಕ್ಷದಲ್ಲಿ ಈ ಒಂದು ಬಸ್ಸನ್ನು ಕೂಡ ಸೀಜ್ ಮಾಡಲಾಗಿದೆ. ಜೊತೆಗೆ ಬಸ್ಗಳಲ್ಲಿಯೂ ಕೂಡ ಎಮರ್ಜೆನ್ಸಿ ಎಕ್ಸಿಟ್ ಡೋರ್ ಕೂಡ ಇರಬೇಕು, ಫೈರ್ ಸೇಫ್ಟಿ ಕೂಡ ಇರಬೇಕು. ಯಾವ ಒಂದು ಬಸ್ಗಳಲ್ಲಿ ಇಂತಹ ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಿಲ್ವೋ ಅಂತಹ ಒಂದು ಬಸ್ಗಳನ್ನ ಕೂಡ ರೈಡ್ ಮಾಡ್ತಾ ಇದ್ದಾರೆ. ನನ್ನ ಜೊತೆ ಜಯನಗರದ ಆರ್ಟಿಒ ಅಧಿಕಾರಿಯಾಗಿರ್ತಕ್ಕಂತಹ ಅವ್ರನ್ನೇ ಇದ್ದಾರೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಇವಾಗ ಎಲ್ಲೆಲ್ಲಿ ರೈಡ್ ಮಾಡ್ತಾ ಇದ್ದೀರಾ? ಬೆಂಗಳೂರು ಸಿಟಿಯಲ್ಲಿ ಫುಲ್ ಬೆಂಗಳೂರು ಸಿಟಿಯಲ್ಲಿ ಮೇಡಮ್ ಪೂರ್ತಿ ಸ್ಕ್ವಾಡ್ ಇದೆ ಎಲ್ಲ ಕಡೆ. ಈ ಪ್ಯಾಸೆಂಜರ್ ಬಸ್ಗಳಲ್ಲಿ ಲಗೇಜ್ ಕ್ಯಾರಿ ಮಾಡೋದು ಪ್ಲಸ್ ಎಮರ್ಜೆನ್ಸಿ ಎಕ್ಸಿಟ್ಗಳನ್ನೆಲ್ಲ ಇನ್ ಕಂಡೀಷನ್ ಇಟ್ಕೊಳ್ದೇ ಇರೋದು ಇದೆಲ್ಲವನ್ನೂ ತಪಾಸಣೆ ಮಾಡಿಸ್ತಾ ಇದ್ದೀವಿ. ನಮ್ಮ ಬೆಂಗಳೂರಿನಲ್ಲಿ ಒಂದು 10 ಟೀಮ್ ಇದೆ ಮೇಡಮ್. ಎಲ್ಲ ಕಡೆ ಚೆಕಿಂಗ್ ಮಾಡ್ತಾಯಿದ್ದೀವಿ ಮೇಡಮ್. ಆಲ್ಮೋಸ್ಟ್ ಎಲ್ಲರಿಗೂ ನಾವು ಈ ಓನರ್ಸ್ಗಳಿಗೂ ಕೂಡ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದೀವಿ. ಲಗೇಜ್ಗಳು ಹಾಕಿದ್ರೆ ಗಾಡಿ ಅಲೋ ಮಾಡೋದಿಲ್ಲ ಅಂತ. ಇನ್ ಕೇಸ್ ಯಾವ್ದಾದ್ರು ಗಾಡಿಗಳಲ್ಲಿ ಲಗೇಜ್ ಇದ್ದರೂ ಸಹ ಲಗೇಜ್ನ ಆಫ್ಲೋಡ್ ಮಾಡಿಸಿ ಆದಮೇಲೆ ಗಾಡಿ ಬಿಡೋದಿಲ್ಲ ಅಂದರೆ ಗಾಡಿನ ಡಿಟೈನ್ ಮಾಡ್ತೀವಿ ಮೇಡಮ್. ಇಲ್ಲಿ ಏನೆಲ್ಲ ಪ್ರಾಬ್ಲಮ್ಗಳು ಬಂದವು? ಈಗ ಏನಾಗಿದೆ ಮೇಡಮ್, ಕೆಲವು ಎಮರ್ಜೆನ್ಸಿ ಮೊನ್ನೆ ಹೈದರಾಬಾದ್ ಆಕ್ಸಿಡೆಂಟ್ ನೋಡಿದ್ರಿ, ಅಲ್ಲಿ ಸರಿಗೆ ಎಮರ್ಜೆನ್ಸಿ ಎಕ್ಸಿಟ್ ಎಲ್ಲ ವರ್ಕ್ ಆಗೋದಕ್ಕೋಸ್ಕರ ಅಷ್ಟು ಪ್ರಾಣ ಹೋಯ್ತು. ಈಗ ನಾವೆಲ್ಲ ಪ್ರತಿ ವೆಹಿಕಲ್ನಲ್ಲೂ ಸಹ ಈ ಎಮರ್ಜೆನ್ಸಿ ಎಕ್ಸಿಟ್ಟು ಕಂಡೀಷನಲ್ಲಿ ಇದೆಯಾ ಅಥವಾ ಅದು ಹ್ಯಾಮರ್ ಬೇಕಲ್ಲಿ. ಇನ್ ಕೇಸ್ AC ಬಸ್ಸಸ್ ಇತ್ತು ಅಂದರೆ ಗ್ಲಾಸ್ನ ಬ್ರೇಕ್ ಮಾಡೋಕ್ಕೋಸ್ಕರ ಹ್ಯಾಮರ್ ಬೇಕು. ಇದನ್ನೆಲ್ಲ ಕಂಡೀಷನಾಗಿ ಇಟ್ಕೊಂಡಿದ್ದನ್ನು ಚೆಕ್ ಮಾಡ್ತಾ ಇದ್ದೀವಿ. ತೀವ್ರತರವಾಗಿ ಚೆಕಿಂಗ್ ನಡೀತಾ ಇದೆ. ಒಟ್ಟಿನಲ್ಲಿ ಬೆಂಗಳೂರಿನ 10-12 ಕಡೆಯೂ ಕೂಡ ಆರ್ಟಿಒ ಅಧಿಕಾರಿಗಳು ಕೂಡ ಇವತ್ತು ತಪಾಸಣೆಗೆ ಮುಂದಾಗಿದ್ದು, ಪ್ರಮುಖವಾಗಿ ಎಮರ್ಜೆನ್ಸಿ ಎಕ್ಸಿಟ್ ಡೋರ್, ಫೈರ್ ಸೇಫ್ಟಿ ಆಗಿರ್ತಕ್ಕಂಥ ಎಲ್ಲ ಮುನ್ನೆಚ್ಚರಿಕೆ ಕೂಡ ಕೈಗೊಳ್ಳಬೇಕು. ಅಗತ್ಯ ಅಂದರೆ ನಿಯಮವನ್ನು ಮೀರಿದಂತಹ ಎಲ್ಲ ಖಾಸಗಿ ಬಸ್ಗಳನ್ನ ಕೂಡ ವಶಪಡಿಸುವಂತಹ ಒಂದು ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ಅರುಣ, ಪಬ್ಲಿಕ್ ಟಿವಿ, ಬೆಂಗಳೂರು. ಆರ್ಟಿಒ ಅಧಿಕಾರಿಗಳ ಬಾಯಲ್ಲಿ ಮಾತನ್ನು ಕೇಳಿದರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳಿದಂತೆ. ಮೊದಲೇನೆ ಅವ್ರ ಮೇಲಿರುವಂತಹ ಆರೋಪಗಳು ಗೊತ್ತು. ಅಂಥದ್ರಲ್ಲಿ ಇಂತಹ ಸಂದರ್ಭದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ, ನಾವು ಕೂಡ ಬದುಕಿದ್ದೀವಿ ಅಂಥೇಳಿ ತೋರಿಸುವಂತಹ ಪ್ರಯತ್ನವನ್ನು ಈ ಮೂಲಕ ಆರ್ಟಿಒ ಅಧಿಕಾರಿಗಳು ಮಾಡಿದಂತೆ ಕಾಣಿಸ್ತಾ ಇದೆ.